ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ತೇಜು. ಹೆಂಗದಿರಿ? ಆರಾಮಿದ್ದೀರಾ ಅನ್ಕೋತೀನಿ. ನನ್ನ ಹಳೆ ವಿಡಿಯೋ ಯಾರು ನೋಡಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ. ನಾನು ಆವತ್ತೇ ವಿಸಿಟ್ ಮಾಡಿದ್ದು ಮಹಾಂತ ತೀರ್ಥ ಪ್ಲೇಸಿಂದ ಬಾಗಲಕೋಟೆ ಹತ್ರ ಇರೋದು ವೀರಭದ್ರೇಶ್ವರ ದೇವಸ್ಥಾನ, ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಬರ್ತಾ ಇದ್ದಂಗೆ ನನಗೆ, ನಾನು ಇಷ್ಟು ದಿನ ಆದರೂ ನಾನೇ ನೋಡಿರಲಿಲ್ಲ. ನನಗಿದೆ ಗೊತ್ತಿತ್ತು, ಬಟ್ ಬಾಗಲಕೋಟೆ ಹತ್ರನೇ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಮತ್ತ್ಯಾಕೆ ತಡ, ನೀವು ಬನ್ನಿ, ವಿಸಿಟ್ ಮಾಡಿ ದರ್ಶನ ಪಡ್ಕೊಳ್ಳಿ. ಇಲ್ಲಿಂದ ಒಂದು ಬೆಸ್ಟ್ ವ್ಯೂ ಸಿಗುತ್ತೆ. ಆ ವ್ಯೂನ ನಿಮ್ಮ ಮುಂದೆ ತೋರಿಸ್ತೀನಿ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಮನಸ್ಸು ಮಗು ಥರ ಆಟ ಆಡೋಕ್ಕೆ ಶುರು ಮಾಡಿಬಿಡುತ್ತೆ ಅನಿಸುತ್ತೆ ನನಗೆ. ನಾವೆಲ್ಲೇ ಹತ್ತಿರ ನಮ್ಮ ಕಣ್ಮುಂದೆನೇ ಇರುತ್ತೆ, ನಮಗೆ ಗೊತ್ತಿರಲ್ಲ. ಎಷ್ಟೋ ಜಾಗಗಳು ನಮ್ಮ ಸುತ್ತಮುತ್ತನೇ ಇರುತ್ತೆ, ನಮಗೆ ಗೊತ್ತಿರಲ್ಲ. ಆವಾಗ ನೋಡಿದಾಗ ಅಯ್ಯೋ ಇಲ್ಲೇ ಇತ್ತಲ್ಲಪ್ಪ, ನಾನು ನೋಡೇ ಇಲ್ಲ ಅನಿಸ್ತು. ನನಗೂ ಹಾಗೆ ಅನಿಸಿದ್ದು. ನಿಮಗೂ ಏನಾದರೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ವೀರಭದ್ರೇಶ್ವರ ದೇವರನ್ನು ನೋಡ್ತಾ ಇದ್ದರೆ ಎರಡು ಕಣ್ಣುಗಳು ಸಾಲದವರ ಅವತಾರಗಳನ್ನು. ನೀವು ಇದೇ ಥರ ವೀರಭದ್ರ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ. ಅಲ್ಲಿಂದ ಎಡಕ್ಕೊಂದು ವ್ಯೂ ಸಿಗುತ್ತೆ. ಅದು ಏನು ಅಂದ್ಕೊಂಡೆ ಅಂದರೆ, ನಾನು ಡ್ಯಾಮೇನೋ ಅಪ್ಪ ಎಷ್ಟು ದೊಡ್ಡದಿದೆ ಕಂಪೌಂಡ್, ಏನಿದು ಅಂತ ಅಂದ್ಕೊಂಡು ಹೋಗ್ತಾಯಿದ್ರೆ ಅದು ಕೆರೆ ಕಟ್ಟಿದಾರಂತೆ. ಇದು ಕೆರೆ ಬಂದುಬಿಟ್ಟು 1882 ಕಟ್ಟಿದಾರಂತ್ರಿ. ಆ ಕೆರೆಯಿಂದ ಮೇಲೆ ಹೋಗ್ತಾಯಿದ್ರೆ ಸ್ವಲ್ಪ ಏನು ಅನ್ನಿಸ್ತು ಅಂದರೆ, ಮೆಟ್ಲುಗಳು ಚೆನ್ನಾಗಿದೆ, ಇನ್ನೂ ಏನೋ ಒಂಚೂರು ಕಸ ಕಡ್ಡಿ ಬಿದ್ದೋಗಿತ್ತು. ಬಟ್ ಓಕೆ, ಎಷ್ಟು ನೀಟಾಗಿ ಈ ಮೆಟ್ಲುಗಳನ್ನು ರಿಪೇರಿ ಮಾಡಿಸಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಒಂದು ವ್ಯೂ ಸಿಗುತ್ತೆ. ಸೂಪರ್ ಅಮೇಝಿಂಗ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಈ ಕೆರೆಯಲ್ಲಿ ನೀರು ಬತ್ತೋಗಿದೆ. ಮೇ ಬಿ ನನಗೂ ಗೊತ್ತಿಲ್ಲ, ಇದು ಕೆರೆಯಲ್ಲಿ ನೀರು ತುಂಬುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಕೆಳಗಡೆ ಒಂದು ವ್ಯೂ ಕಾಣುತ್ತೆ. ದೇವಸ್ಥಾನ ಆಗಿರ್ಬೋದು, ಗಾರ್ಡನನ್ನು ಮೇಂಟೈನ್ ಮಾಡ್ಕೊಂಡು ಹೋದವ್ರಿಗಂತೂ ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೋದು. ಇಷ್ಟು ನೀಟಾಗಿ ಗ್ರೀನರನ್ನು ಮೇಂಟೈನ್ ಮಾಡಿದ್ದಾರೆ, ಒಂದು ಹ್ಯಾಟ್ಸ್ ಆಫ್. ಇದೇ ನನ್ನ ಫಸ್ಟ್ ವಿಡಿಯೋ ನೋಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ನನಗಿರಲಿ. ನೀವು ಯಾವಾಗಲೂ ನಗ್ತಾಯಿರಿ.